ಹತ್ತಿಯಷ್ಟು ಸಾಫ್ಟ್ ಆಗಿರುವಂಥ ಈ ಮಲ್ಲಿಗೆ ಇಡ್ಲಿ ತಿನ್ನೋಕ್ಕೆ ಹೋಟ್ಲೆಲ್ಗಳ ಮುಂದೆ ಮುಗಿ ಬಿದ್ದಿರ್ತಿರಲ್ಲ, ಅದೇ ಥರ ಮಲ್ಲಿಗೆ ಇಡ್ಲಿನ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಈ ಥರ ಇಡ್ಲಿನ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಇಡ್ಲಿ ಮಾಡಲಿಕ್ಕೆ ನೋಡಿ ಕುಸುಬಲಕ್ಕಿಯನ್ನು ಬಳಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಇಡ್ಲಿ ಮಾಡೋಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಅಕ್ಕಿ ಸಿಗುತ್ತೆ ಮಾರ್ಕೆಟ್ಗಳಲ್ಲೆಲ್ಲ, ನಿಮಗೆ ಇರಬಹುದು ಅಂದ್ಕೊತೀನಿ. ಕುಸುಬಲಕ್ಕಿನ 3 ಕಪ್ ಆಗುವಷ್ಟು ಕುಸುಬಲಕ್ಕಿಯನ್ನು ಬಳಸ್ತಾ ಇದ್ದೀನಿ. ನಾನು ಇಲ್ಲಿ ನೋಡ್ತಿರ್ಬೋದು. ಈ ಅಳತೆಗಳನ್ನು ಪರ್ಫೆಕ್ಟಾಗಿ ನೀವು ನೆನ್ಪಿಟ್ಕೊಂಡ್ರೆ ನೀವು ಸಾಫ್ಟಾಗಿರುವಂಥ ಸ್ಪಾಂಜಿಯಾಗಿರುವಂಥ ಇಡ್ಲಿನ ಮಾಡ್ಬೋದು. ನೋಡಿ, 4ನೇ ಕಪ್ಪಾಗಿ ನಾನಿಲ್ಲಿ ನಾರ್ಮಲ್ ರೇಷನ್ ಅಕ್ಕಿ ಇರುತ್ತಲ್ಲ, ಸೊಸೈಟಿ ಅಕ್ಕಿ, ಅದನ್ನು ಬಳಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಸೊಸೈಟಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಅದೇ ಕಪ್ಪಿಂದ 1 ಕಪ್ ಆಗೋಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆ ಏನಾದರೂ ಹಾಕಿದ್ರೆ 1 ಕಪ್ ಹಾಕಿ ಆಮೇಲೆ 1/4 ಕಪ್ ಕೂಡ ನೀವು ಮತ್ತೆ ಮೇಲೆ ಹಾಕಬೇಕಾಗತ್ತೆ. ನಾನು ಕೂಡ ಇಲ್ಲಿ ನೋಡಿ ಸ್ವಲ್ಪ 1/4 ಕಪ್ ಹಾಕಿದೆ. ನೋಡಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು. ಒಂದು 7ರಿಂದ 8 ಸರಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಅದ್ರ ಸ್ಟಾರ್ಚ್ ಎಲ್ಲ ಹೋಗಿದೆ. ಇವಾಗ ಇದನ್ನು ಏನಿಲ್ಲ ಅಂದರೂ ಒಂದು 6ರಿಂದ 8 ಗಂಟೆ ಇದನ್ನು ನೆನೆಯಕ್ಕೆ ಬಿಡ್ತೀನಿ. ನೋಡ್ತಿರ್ಬೋದು. ನೋಡಿ, ಇವಾಗ ಇನ್ನೇನು ನೀರು ಹಾಕಿ ನೆನೆಸೋಕೆ ಇಟ್ಟಾದಮೇಲೆ ನಾನಿಲ್ಲಿ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್, ಸ್ಪಾಂಜಿಯಾಗಿ ಸಾಫ್ಟಾಗಿ ಬರಲಿಕ್ಕೆ ಈ ಸಬ್ಬಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮರೀದೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಥವಾ 4 ಟೇಬಲ್ ಸ್ಪೂನಷ್ಟು ನೀವು ಈ ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅದೇ ನೀರಿಗೆ ಹಾಕೊಂಡು ನೋಡಿ, ಇವಾಗ ನಾನು ಇದನ್ನು ಒಂದು 8 ಗಂಟೆ ನೆನೆಸಿಡ್ತೀನಿ. ಅಂದರೆ ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತೀನಿ ಅಂದರೆ ಇವತ್ತು ಬೆಳಗ್ಗೆನೇ ಇದನ್ನು ನೆನೆಸಿಡಬೇಕಾಗತ್ತೆ, ರಾತ್ರಿ ರುಬ್ಬೋದು. ಇವಾಗ ನೋಡಿ, ಒಂದು 8 ಗಂಟೆ ನೆನೆಸಾಕಿದೆ. ಇವಾಗ ನೈಟ್ ಟೈಮ್ ನಾನು ರುಬ್ಕೊಳ್ತಾ ಇರೋದು. ನೋಡಿ, ಜಾರ್ಗೆ ಎಲ್ಲವನ್ನು ಈಕ್ವಲ್ಲಾಗಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಯಾವ ಹದಕ್ಕೆ ರುಬ್ಕೊಳ್ಬೇಕು ಅಂತಂದರೆ ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ನೆನೆಸಿದಂಥ ನೀರನ್ನೇ ಬಳಸ್ತಾ ಇದ್ದೀನಿ, ಯಾಕಂದರೆ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ ನೆನೆಸಿದಂಥ ನೀರನ್ನು ಹಾಕಿದರೆ. ಇವಾಗ ನೋಡ್ತಿರ್ಬೋದು, ರವೆ ಥರ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಈ ರೀತಿ ನೀವು ಇಡ್ಲಿಗೆ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ. ಇದು ಪರ್ಫೆಕ್ಟ್ ಹದ. ಈ ಥರ ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ನೀವು ರವೆ ಇಡ್ಲಿ ಏನೋ ಅಂತ ಅನ್ಕೋಬೋದು, ಆ ಥರ ಇಡ್ಲಿ ರೆಡಿ ಆಗುತ್ತೆ ಈ ಥರ ರುಬ್ಕೊಳ್ಳೋದ್ರಿಂದ. ಈಗ ನೋಡಿ, ಫರ್ಮೆಂಟೇಷನ್ ನೀರನ್ನೇ ಹಾಕಿರೋದ್ರಿಂದ ಜಾಸ್ತಿ ನೀರನ್ನು ಹಾಕಿ ರುಬ್ಬೋ ಹಾಗಿಲ್ಲ. ಅದು 1 ಕಪ್ ಟೀ ಕುಡಿಯೋ ಕಪ್ಪಿಂದ 1 ಕಪ್ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆವಾಗ ಗಟ್ಟಿಯಾಗಿ ನಾವು ರುಬ್ಕೋಬೋದು ಇಡ್ಲಿ ಬ್ಯಾಟರ್ನ. ನೋಡ್ತಿರ್ಬೋದು, ಅದೇ ಥರ ಎಲ್ಲ ಹಿಟ್ಟನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಜಾಸ್ತಿ ಮಾಡಿಟ್ಕೊಂಡ್ರೆ ಒಂದು 2ರಿಂದ 3 ಸಾರಿ ನೀವು ಇಡ್ಲಿಯನ್ನು ಮಾಡ್ಬೋದು. ಫ್ರಿಜ್ಜಲ್ಲಿ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಹಿಟ್ಟನ್ನು ಇದೇ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕು ಅಂದರೆ ಈ ಥರ ಕೈಯಿಂದನೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಈ ಥರ ನೋಡಿ, ಕೈಯಿಂದ ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಈವನ್ನಾಗಿ ಆ ಉದ್ದಿನ ಬೇಳೆ ಏನೇನು ಹಾಕಿದ್ದೀವಲ್ಲ ನಾವು, ಇದಕ್ಕೆ ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ನೀವು ಕೈಯಿಂದ ಮಿಕ್ಸ್ ಮಾಡ್ಕೊಂಡಾಗ ಮಾತ್ರ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಈ ಇಡ್ಲಿ ಹಿಟ್ಟು. ನೀವು ನೋಡ್ತಿರ್ಬೋದು ನೀವು. ಸೊ ಈ ಥರ ರವೆ ಕಾಣಿಸ್ತಿರ್ಬೋದು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ರುಬ್ಕೊಳ್ಳೋಕ್ಕೆ, ಈ ಇಡ್ಲಿ ಹಿಟ್ಟನ್ನು ರುಬ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿಗಳು. ನೀವು ಕೂಡ ಒಂದು ಸತಿ ಖಂಡಿತ ಇದನ್ನು ನೋಡಾದ್ಮೇಲೆ ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿ, ಇವಾಗ ಇದನ್ನು ನಾನು ಓವರ್ನೈಟ್ ನೆನೆಯಕ್ಕೆ ಬಿಡ್ತೀನಿ. ನೆನೆದಾದ್ಮೇಲೆ ಹೇಗಿರುತ್ತೆ, ಹೇಗೆ ಉಬ್ಬಿತ್ತು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಚಳಿ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿ ಉಬ್ಬಿರಲಿಲ್ಲ. ಅಂದರೆ ನೋಡ್ತಿರ್ಬೋದು, ನಾನು ಬೆಳಗ್ಗೆ 7 ಗಂಟೆಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಟೈಮ್ ಆದಾದಂಗೆ ತುಂಬ ಚೆನ್ನಾಗಿ ಉಬ್ಕೊಂಡಿತ್ತು, ನೆನೆದಿತ್ತು ಹಿಟ್ಟು. ಚಳಿಗಾಲ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಚಳಿನೇ ಇದೆ ನಮ್ಮ ಕಡೆ ಎಲ್ಲ, ಅದಕ್ಕಾಗಿ ಇವಾಗ ನೋಡಿ ಬೇಕಾದಷ್ಟು ನಾನು ತೆಗೆದಿಟ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟಿಗೆ. ಸ್ವಲ್ಪ ಚಿಟಿಕೆ ಸೋಡಾ ಹಾಕಲೇಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇಡ್ಲಿ ತಟ್ಟೆಗೆ ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಬ್ಯಾಟರ್ನ. ಬೇಕಾದಷ್ಟು ಮಾತ್ರ ಬ್ಯಾಟರ್ ತೆಕ್ಕೊಂಡು ಉಳಿದಷ್ಟು ಬ್ಯಾಟರ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ, ಇಡ್ಲಿ ಕುಕ್ಕರ್ಗೆ ಇಡ್ಲಿಯನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ನೀವು ಟೈಮ್ ಹಚ್ಚಿ ನೋಡಿ, ಬೇಕಿದ್ರೆ ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸೋಕೆ ಇಟ್ಬಿಡಿ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ. ನೋಡ್ತಿರ್ಬೋದು, ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ತೆಗಿಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇಡ್ಲಿ, ನೀವು ರವೆ ಇಡ್ಲಿ ಥರನೇ ಆಗುತ್ತೆ. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಇಡ್ಲಿ.
ಕೈಯಿಂದ ಟಚ್ ಮಾಡಿದ್ರೆ ಸಾಕು ಕಟ್ಟೆ ಆಗಿ ಹೋಗ್ಬಿಡುತ್ತೆ. ಆ ಥರ ಸಾಫ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ಇದಕ್ಕೆ ಒಂದು ಹೋಟೆಲ್ ಸ್ಟೈಲಲ್ಲಿ ನೀರು ಚಟ್ನಿ ಕೂಡ ನಾನು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆ ಅಂತೂ. ಇಡ್ಲಿ ಸ್ಪಾಂಜ್ ಇಡ್ಲಿ, ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು. ಈ ಥರ ನೀರು ಚಟ್ನಿ ಜೊತೆ ಹಾಕ್ಕೊಂಡು ಸುರ್ಕೊಂಡು ತೇಲಾಡಿಸ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ಹೋಟೆಲ್ಗಳೆಲ್ಲ ಮುಗಿಬಿದ್ದು ತಿಂತಿರ್ತೀರ, ಖಂಡಿತ ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯಕರವಾಗಿ ತಿನ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಈ ಹಸಿರು ಚಟ್ನಿ ಜೊತೆ ನಾನು ಕೆಂಪು ಚಟ್ನಿ ಕೂಡ ಮಾಡಿದ್ದೆ. ಇದು ಕೂಡ ಸಖತ್ತಾಗಿತ್ತು ಟೇಸ್ಟು. ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇಡ್ಲಿ ಜೊತೆ ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ಹೊಟ್ಟೆ ಫುಲ್ಲಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ. ಹಾಗೆಯೇ ವ್ಲಾಗಿಂಗ್ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.